ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್. ಈ ಮೂರು ಯೂಟ್ಯೂಬ್ ಅಲ್ಗೋರಿದಮ್ ನಮ್ಮ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ನೀವು ಇದನ್ನ ಕರೆಕ್ಟಾಗಿ ಯೂಸ್ ಮಾಡಿದರೆ ರೈಟ್ ಆಡಿಯನ್ಸ್ಗೆ ವಿಡಿಯೋ ರೀಚ್ ಆಗುತ್ತದೆ ಮತ್ತು ವ್ಯೂಸ್ ಕೂಡ ಹೆಚ್ಚಾಗುತ್ತದೆ. ಆದರೆ ಪ್ರಾಬ್ಲಮ್ ಏನಂದರೆ ಮೋಸ್ಟ್ ಪೀಪಲ್ಗೆ ಇದನ್ನ ಯೂಸ್ ಮಾಡೋ ಪ್ರಾಪರ್ ವೇ ಗೊತ್ತಿಲ್ಲ. ಟೈಟಲ್ನಲ್ಲಿ ಇರಬೇಕಾದ ವಿಷಯವನ್ನು ಡಿಸ್ಕ್ರಿಪ್ಷನಲ್ಲಿ ಬರೀತಾರೆ, ಡಿಸ್ಕ್ರಿಪ್ಷನಲ್ಲಿ ಇರಬೇಕಾದದನ್ನು ಟ್ಯಾಗ್ಸ್ನಲ್ಲಿ ಹಾಕ್ತಾರೆ. ಇದರಿಂದ ಚಾನಲ್ ಗ್ರೋ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋ ಟಾಪಿಕ್ ಯೂಟ್ಯೂಬ್ ವಿಡಿಯೋಗೆ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ಆ್ಯಡ್ ಮಾಡುವ ರೈಟ್. ಈ ವಿಡಿಯೋ ಫುಲ್ ನೋಡಿ, ಯೂಸ್ಫುಲ್ ಅನ್ಸಿದ್ರೆ ಅಂದ್ರೆ ಲೈಕ್ ಮಾಡಿರಿ. ಇಂಥ ಆನೆಸ್ಟ್ ಯೂಟ್ಯೂಬ್ ಟಿಪ್ಸ್ ರೆಗ್ಯುಲರ್ ಆಗಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಿಸ್ ಆಗಲ್ಲ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನಂತ ಕ್ರಿಯೇಟರ್ಸ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮೋಟಿವೇಶನ್. ಈ ಮೂರುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಟೈಟಲ್. ಯಾಕಂದ್ರೆ ಟೈಟಲ್ ಅನ್ನೋದು ಥಂಬ್ನೇಲ್ ಜೊತೆ ವ್ಯೂವರ್ಸ್ ಫಸ್ಟ್ ಟೈಮ್ ನೋಡೋ ಥಿಂಗ್. ಅದನ್ನ ನೋಡಿ ವಿಡಿಯೋ ಓಪನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕಾಗಿ ಟೈಟಲ್ ಯೂಟ್ಯೂಬ್ ಅಲ್ಗೋರಿದಮ್ಗೂ ನಾರ್ಮಲ್ ವ್ಯೂವರ್ಸ್ಗೂ ಸೂಟ್ ಆಗಿರಬೇಕು. ಮೊದಲ ಟಿಪ್, ಶಾರ್ಟ್ ಮತ್ತು ಈಸಿ ಟು ರೀಡ್ ಟೈಟಲ್ಸ್ ನಲ್ಲಿ ಕೀವರ್ಡ್ಸ್ ಇರಬೇಕು ಅನ್ನೋದು ಫ್ಯಾಕ್ಟ್. ಆದ್ರೆ ಅನ್ನೆಸೆಸರಿ ಆಗಿ ಕೀವರ್ಡ್ಸ್ ತುಂಬಬೇಕು ಅನ್ನೋದಿಲ್ಲ. ಮೆನಿ ಪೀಪಲ್ ಏನ್ ಥಿಂಕ್ ಮಾಡ್ತಾರಂದ್ರೆ ಯೂಟ್ಯೂಬ್ 100 ಕ್ಯಾರೆಕ್ಟರ್ಸ್ ಅಲೋ ಮಾಡ್ತದೆ ಅಂದ್ರೆ ಅಷ್ಟನ್ನೆಲ್ಲ ಫಿಲ್ ಮಾಡಬೇಕು ಅಂತ. ಅದರಿಂದ ರೀಸನ್ ಇಲ್ಲದೆ ಕೀವರ್ಡ್ಸ್ ಆಡ್ ಮಾಡ್ತಾರೆ. ಇದು ಕರೆಕ್ಟ್ ವೇ ಅಲ್ಲ. ಟ್ರೈ ಮಾಡಿ. ಮೋಸ್ಟ್ ಕೇಸಸ್ ನಲ್ಲಿ ಟೈಟಲ್ 70 ಕ್ಯಾರೆಕ್ಟರ್ಸ್ ಒಳಗೆ ಇಡೋದು. ಇದಕ್ಕೆ 2 ರೀಸನ್ಸ್ ಇವೆ. ಫಸ್ಟ್, ಇದು 2026 ಇವರ್ಸ್ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗಿದೆ. ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಿರುವಾಗ ಯಾರಿಗೂ ಟೈಟಲ್ ಓದಕ್ ಟೈಮ್ ಇರಲ್ಲ. ಒಂದು ಲುಕ್ ಹಾಕ್ತಾರೆ, ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಕ್ಲಿಕ್ ಮಾಡ್ತಾರೆ. ಅದಕ್ಕಾಗಿ ಟೈಟಲ್ ಶಾರ್ಟ್ ಆಗಿ ಅಟೆನ್ಷನ್ ಗ್ರಾಬ್ ಮಾಡೋ ತರ ಇರಬೇಕು. ಸೆಕೆಂಡ್, ಟೈಟಲ್ 70 ಕ್ಯಾರೆಕ್ಟರ್ಸ್ ಮೀರಿದ್ರೆ ಎಂಡ್ ಪಾರ್ಟ್ ಕಟ್ ಆಗ್ಬಿಡುತ್ತೆ. ಸಜೆಸ್ಟೆಡ್ ವಿಡಿಯೋಸ್ ಸೆಕ್ಷನ್ ಅಲ್ಲಿ 40ರಿಂದ 50 ಕ್ಯಾರೆಕ್ಟರ್ಸ್ ಆದ್ಮೇಲೆ ಟೈಟಲ್ ಕಟ್ ಆಗುತ್ತೆ. ಅದಕ್ಕೆ ಮಿಸ್ಟರ್ ಬೀಸ್ಟ್ ತರ ಕ್ರಿಯೇಟರ್ಸ್ ಟೈಟಲ್ಸ್ ಅನ್ನು 50 ಕ್ಯಾರೆಕ್ಟರ್ಸ್ ಒಳಗೆ ಇಡ್ತಾರೆ, ಎಲ್ಲ ಟ್ರಾಫಿಕ್ ಸೋರ್ಸ್ ನಲ್ಲಿ ಕ್ಲಿಯರ್ ಆಗಿ ಕಾಣೋಕೆ. ನೀವು ಅಷ್ಟು ಸ್ಟ್ರಿಕ್ಟ್ ಆಗ್ಬೇಕಿಲ್ಲ, ಆದ್ರೆ 70 ಕ್ಯಾರೆಕ್ಟರ್ಸ್ ಟ್ರೈ ಮಾಡಿ. ಮೈಟ್ ಎಕ್ಸೀಡ್ ಆದ್ರೆ ಮೇನ್ ವರ್ಡ್ಸ್ ಬಿಗಿನಿಂಗ್ ನಲ್ಲಿ ಇರಲಿ. ಸೆಕೆಂಡ್ ಟಿಪ್, ವ್ಯೂವರ್ಸ್ ಎಮೋಷನ್ಸ್ ಜೊತೆ ಪ್ಲೇ ಮಾಡಿ. ಟೈಟಲ್ ಅಲ್ಗಾರಿದಮ್ ಅಷ್ಟೇ ಅಲ್ಲ, ಹ್ಯೂಮನ್ಸ್ಗೂ ಇಂಪಾರ್ಟೆಂಟ್. ಎಕ್ಸೈಟ್ಮೆಂಟ್, ಶಾಕ್, ಫಿಯರ್, ಆಂಗರ್, ಅರ್ಜೆನ್ಸಿ, ಈ ಇಮೋಷನ್ಸ್ ಟಚ್ ಮಾಡಿದ್ರೆ ಕ್ಲಿಕ್ಸ್ ಜಾಸ್ತಿ ಬರುತ್ತೆ. ಎಕ್ಸಾಂಪಲ್, 5 ಟಿಪ್ಸ್ ಟು ಗೆಟ್ ಮೋರ್ ವ್ಯೂಸ್. ಎಕ್ಸೈಟ್ಮೆಂಟ್ ಆಡ್ ಮಾಡ್ಬೇಕಂದ್ರೆ ಇನ್ಸ್ಟೆಂಟ್ ರಿಸಲ್ಟ್ಸ್, ದಿಸ್ ಆಲ್ವೇಸ್ ವರ್ಕ್ಸ್. ಅರ್ಜೆನ್ಸಿ ಆಡ್ ಮಾಡ್ಬೇಕಂದ್ರೆ ಡೋಂಟ್ ಮಿಸ್ ದಿಸ್. ಫಿಯರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಡೂ ದಿಸ್ ಆರ್ ನೆವರ್ ಗ್ರೋ ಆನ್ ಯೂಟ್ಯೂಬ್. ಈ ರೀತಿ ಇಮೋಷನ್ಸ್ ಯೂಸ್ ಮಾಡಿದ್ರೆ ಪೀಪಲ್ ಕ್ಲಿಕ್ ಮಾಡ್ತಾರೆ. ಜಸ್ಟ್ ಕೀವರ್ಡ್ಸ್ ಆಡ್ ಮಾಡಿದ್ರೆ ವ್ಯೂಸ್ ಬರಲ್ಲ. ಟೈಟಲ್ ಪ್ಲಸ್ ಥಂಬ್ನೇಲ್ ಟುಗೆದರ್ ವರ್ಕ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇವೆ. ಕೆಲವರು ಯೂಸ್ಫುಲ್ ಅಂತಾರೆ, ಕೆಲವರು ಯೂಸ್ಲೆಸ್ ಅಂತಾರೆ. ನಾನು ಒಪಿನಿಯನ್ ಕೊಡಲ್ಲ, ಯೂಟ್ಯೂಬ್ ಏನು ಹೇಳ್ತದೆ ಅದನ್ನೇ ಹೇಳ್ತೀನಿ. ಗೋ ಟು ಯೂಟ್ಯೂಬ್ ಸ್ಟುಡಿಯೋ, ವಿಡಿಯೋ ಡೀಟೇಲ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ ? ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಹೇಳ್ತದೆ, ರೈಟಿಂಗ್ ಡಿಸ್ಕ್ರಿಪ್ಷನ್ಸ್ ವಿತ್ ಕೀವರ್ಡ್ಸ್ ಕ್ಯಾನ್ ಹೆಲ್ಪ್ ವ್ಯೂವರ್ಸ್ ಫೈಂಡ್ ಯುವರ್ ವಿಡಿಯೋಸ್ ಮೋರ್ ಈಸಿಲಿ ಥ್ರೂ ಸರ್ಚ್. ಸೊ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಇದೆ. ವಿಡಿಯೋ SEO ಮಾಡಬೇಕು ಅಂದ್ರೆ ಅದು ಮೇನ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಆಗುತ್ತದೆ. ಮ್ಯಾನಿ ಪೀಪಲ್ ಡಿಸ್ಕ್ರಿಪ್ಷನ್ ಕೆಲಸವನ್ನ ಟೈಟಲ್ ನಲ್ಲಿ ಮಾಡ್ತಾರೆ. ಇದು ಬಿಗ್ ಮಿಸ್ಟೇಕ್. ಯೂಟ್ಯೂಬ್ ಸಜೆಸ್ಟ್ ಮಾಡೋದು ಕೀವರ್ಡ್ಸ್ ಡಿಸ್ಕ್ರಿಪ್ಷನ್ ಸ್ಟಾರ್ಟ್ ನಲ್ಲಿ ಇರಲಿ. ಎಕ್ಸಾಂಪಲ್, ವಿಡಿಯೋ ಟಾಪಿಕ್, ಯೂಟ್ಯೂಬ್ ಥಂಬ್ನೇಲ್ಸ್. ಯೂಟ್ಯೂಬ್ ಸರ್ಚ್ ಬಾರ್ ನಲ್ಲಿ ಟೈಪ್ ಮಾಡಿ, ಜನರು ಸರ್ಚ್ ಮಾಡೋ ಪಾಪ್ಯುಲರ್ ಫ್ರೇಸಸ್ ಬರ್ತವೆ. ವಿಡಿಯೋ ಮ್ಯಾಚ್ ಆಗೋ ಕೀವರ್ಡ್ಸ್ ಕಾಪಿ ಮಾಡಿ. ಅಂಡರ್ಸ್ಕೋರ್ ಆಡ್ ಮಾಡಿದ್ರೆ ಮೋರ್ ಇಂಪಾರ್ಟೆಂಟ್ ಕೀವರ್ಡ್ಸ್ ಸಿಗುತ್ತವೆ. 2-3 ಮೇನ್ ಕೀವರ್ಡ್ಸ್ ಡಿಸ್ಕ್ರಿಪ್ಷನ್ ಬಿಗಿನಿಂಗ್ ನಲ್ಲಿ ಹಾಕಿ ಸ್ಲಾಶ್ ಅಥವಾ ಪೈಪ್ ಸಿಂಬಲ್ ಯೂಸ್ ಮಾಡಿ ಸೆಪರೇಟ್ ಮಾಡಬಹುದು. ಯೂಟ್ಯೂಬ್ ಇನ್ನೊಂದು ಥಿಂಗ್ ಹೇಳ್ತದೆ, ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಓವರ್ ವ್ಯೂ ಇರಲಿ. ಸಿಂಪಲ್ ಸಮ್ಮರಿ ಬರೀತೀರಾ ಸಾಕು. ಮೋಸ್ಟ್ ಪೀಪಲ್ ಡಿಸ್ಕ್ರಿಪ್ಷನ್ ಓದೋದು ಲಿಂಕ್ಸ್ ಬೇಕಾದಾಗ ಅಥವಾ ಡೌಟ್ ಇದ್ದಾಗ ಮಾತ್ರ. ರಿಮೈನಿಂಗ್ ಕೀವರ್ಡ್ಸ್ ಅನ್ನ ಓವರ್ ವ್ಯೂ ಪ್ಯಾರಾಗ್ರಾಫ್ ಒಳಗೆ ನ್ಯಾಚುರಲಿ ಆಡ್ ಮಾಡಿ. ಈ ರೀತಿ ಡಿಸ್ಕ್ರಿಪ್ಷನ್ ಆಪ್ಟಿಮೈಸ್ ಮಾಡಿದ್ರೆ ಯೂಟ್ಯೂಬ್ ಸರ್ಚ್ ಇಂಜಿನ್ಗೆ ಹೆಲ್ಪ್ ಆಗುತ್ತದೆ. ಟೈಮ್ ಸ್ಟ್ಯಾಂಪ್ಸ್, ಯೂಸ್ಫುಲ್ ಲಿಂಕ್ಸ್ ಆಡ್ ಮಾಡಬಹುದು. ಸಮ್ ಕಂಟೆಂಟ್ ಎವ್ರಿ ವಿಡಿಯೋಗೆ ಸೇಮ್ ಇರುತ್ತೆ, ಅದನ್ನೇ ಡಿಫಾಲ್ಟ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ. ಗೋ ಟು ಯೂಟ್ಯೂಬ್ ಸ್ಟುಡಿಯೋ, ಸೆಟ್ಟಿಂಗ್ಸ್, ಅಪ್ಲೋಡ್ ಡಿಫಾಲ್ಟ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಅಲ್ಲಿ ಬರೀತಿರೋ ಕಾಂಟೆಂಟ್ ಎವ್ರಿ ಅಪ್ಲೋಡ್ಗೆ ಆಟೋಮ್ಯಾಟಿಕಲಿ ಆಡ್ ಆಗುತ್ತೆ. ಪ್ಲೇಲಿಸ್ಟ್ ಲಿಂಕ್ಸ್, ಸೋಷಿಯಲ್ ಮೀಡಿಯಾ ಲಿಂಕ್ಸ್, ಬಿಸ್ನೆಸ್ ಕಾಂಟ್ಯಾಕ್ಟ್ ಇಮೇಲ್ ಇವೆಲ್ಲ ಆಡ್ ಮಾಡಬಹುದು. ಯೂಟ್ಯೂಬ್ ಕೀವರ್ಡ್ ಸ್ಟಫಿಂಗ್ ಅವಾಯ್ಡ್ ಮಾಡಿ ಅಂತ ವಾರ್ನ್ ಮಾಡ್ತದೆ. ಟೂ ಮೆನಿ ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ಬೇಕು. ಮೋಸ್ಟ್ ಇಂಡಿಯನ್ ಯೂಟ್ಯೂಬ್ ಟಿಪ್ಸ್ ಚಾನಲ್ಸ್ ಟ್ಯಾಗ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅದರಿಂದ ನ್ಯೂ ಕ್ರಿಯೇಟರ್ಸ್ಗೆ ಟ್ಯಾಗ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಕನ್ಫ್ಯೂಷನ್ ಬರುತ್ತೆ. ಟ್ರೂತ್ ಏನಂದ್ರೆ ಟ್ಯಾಗ್ಸ್ ಅಷ್ಟು ಮ್ಯಾಟರ್ ಮಾಡಲ್ಲ. ಯೂಟ್ಯೂಬ್ ಅಫಿಷಿಯಲ್ ಆಗಿ ಹೇಳ್ತದೆ, ಟ್ಯಾಗ್ಸ್ ವಿಡಿಯೋ ಡಿಸ್ಕವರಿನಲ್ಲಿ ಮಿನಿಮಲ್ ರೋಲ್. ಟೈಟಲ್, ಥಂಬ್ನೇಲ್, ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ಗಿಂತ ತುಂಬಾ ಇಂಪಾರ್ಟೆಂಟ್. ಆದ್ರೂ ಟ್ಯಾಗ್ಸ್ 0.1% ಹೆಲ್ಪ್ ಮಾಡ್ತವೆ ಅಂದ್ರೆ ಆಡ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಟ್ಯಾಗ್ಸ್ ಆಡ್ ಮಾಡಕ್ಕೆ ಮ್ಯಾನ್ಯುವಲ್ ಸರ್ಚ್ ಮಾಡಿ ಆಡ್ ಮಾಡಬಹುದು. ಟ್ಯೂಬ್ಬ್ಯೂಡಿ, ವಿಡೈಕ್ಯೂ ಯೂಸ್ ಮಾಡಿ ಅಥರ್ಸ್ ಯಾವ ಟ್ಯಾಗ್ಸ್ ಯೂಸ್ ಮಾಡ್ತಿದ್ದಾರೆ ನೋಡಿ. rapidtags.com ನಲ್ಲಿ ಮೇನ್ ಕೀವರ್ಡ್ ಹಾಕಿದ್ರೆ
ಟ್ಯಾಗ್ಸ್ ಜನರೇಟ್ ಆಗುತ್ತವೆ. ಯೂಟ್ಯೂಬ್ ಸಜೆಸ್ಟ್ ಮಾಡೋದು, ಮಿಸ್ಪೆಲ್ಲಿಂಗ್ಸ್, ವೇರಿಯೇಷನ್ಸ್, ಚಾನಲ್ ನೇಮ್ ವೇರಿಯೇಷನ್ಸ್ ಆಡ್ ಮಾಡಿ. ಟ್ಯಾಗ್ಸ್ ಇಂಪಾರ್ಟೆನ್ಸ್ ಕಡಿಮೆ. ಅರ್ಲಿಯರ್ ಡೇಸ್ ನಲ್ಲಿ ಇಂಪಾರ್ಟೆಂಟ್ ಇತ್ತು, ಈಗ ಅಲ್ಲ. ಫೈನಲ್ ಕ್ವೆಶ್ಚನ್, ಇವೆಲ್ಲ ಮಾಡಿದ್ರೆ ವ್ಯೂಸ್ ಬರುತ್ತಾ? ಆನ್ಸರ್ ಎಸ್. SEO ವಿಡಿಯೋ ರ್ಯಾಂಕ್ ಆಗೋಕೆ ಹೆಲ್ಪ್ ಮಾಡುತ್ತೆ, ಆದರೆ ಓನ್ಲಿ ಫ್ಯಾಕ್ಟರ್ ಅಲ್ಲ. ಯೂಟ್ಯೂಬ್ ಗೋಲ್ ಏನಂದ್ರೆ ವ್ಯೂವರ್ಸ್ ಪ್ಲಾಟ್ಫಾರ್ಮ್ ಮೇಲೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕಾಗಿ CTR, ಅವರೇಜ್ ವ್ಯೂ ಡ್ಯೂರೇಷನ್, ರಿಟರ್ನೇಷನ್ ಇವು ಇಂಪಾರ್ಟೆಂಟ್ ಮ್ಯಾಟರ್ಸ್. ಲೋ CTR ಮತ್ತು ಲೋ ವಾಚ್ ಟೈಮ್ ಇದ್ರೆ ಬೆಸ್ಟ್ SEO ಇದ್ರೂ ವಿಡಿಯೋ ಗ್ರೋ ಆಗಲ್ಲ. ಸೊ ರೈಟ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡಿ. ಟೈಟಲ್, ಥಂಬ್ನೇಲ್, ಎಂಗೇಜಿಂಗ್ ಕಾಂಟೆಂಟ್ ಇವೆಲ್ಲ ಇಂಪ್ರೂವ್ ಮಾಡಿದ್ರೆ ಸಕ್ಸಸ್ ಆಟೋಮ್ಯಾಟಿಕಲಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸ್ತಂದ್ರೆ ಲೈಕ್ ಮಾಡಿ. ಇದೇ ಥರದ ಹೆಲ್ಪ್ಫುಲ್ ಕನ್ನಡ ವಿಡಿಯೋಸ್ ಮುಂದೆಯೂ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ನಿಂದಲೇ ಈ ಚಾನಲ್ ಗ್ರೋ ಆಗುತ್ತಿದೆ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಟಿಲ್ ದೆನ್ ಟೇಕ್ ಕೇರ್. ಬಾಯ್.